ಬೆಳೆಗಾರರ ಪ್ರತಿಭಟನೆ 7ನೇ ದಿನಕ್ಕೆ ಕಾಲಿಟ್ಟಿದೆ. ರೈತರ ಹೋರಾಟಕ್ಕೆ ಬಿವೈ ವಿಜಯೇಂದ್ರ ಬಲ ತುಂಬಿದ್ದಾರೆ. ಪ್ರತಿ ಟನ್ಗೆ 3500 ನೀಡುವಂತೆ ಆಗ್ರಹಿಸಿ ರೈತರು ಮಾಡ್ತಾ ಇರತಕ್ಕಂತ ಹೋರಾಟ ಇದು. ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ ಬಳಿ ಪ್ರೊಟೆಸ್ಟ್ ಅನ್ನು ಮಾಡಲಾಗ್ತಾ ಇದೆ. ಗುರ್ಲಾಪುರ ಕ್ರಾಸ್ ಬಳಿ ಹೆದ್ದಾರಿಯನ್ನ ಬಂದ್ ಮಾಡಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿವೈ ವಿಜಯೇಂದ್ರ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ, ಆ ಜನ್ಮದಿನದ ಸಂಭ್ರಮವನ್ನು ಕೂಡ ಬದಿಗಿಟ್ಟು ರೈತರಿಗೆ ಬಿವೈ ವಿಜಯೇಂದ್ರ ಸಾಥ್ ನೀಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಬ್ಬಿಗೆ ಕನಿಷ್ಠ ಬೆಂಬಲ ಬೆಲೆಗೆ ಆಗ್ರಹಿಸಿ ಸಾಕಷ್ಟು ಕಡೆ ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಗುರ್ಲಾಪುರ ಗ್ರಾಮದಲ್ಲಿಂತೂ ರೈತರು ಚಳಿ ಗಾಳಿ ಯಾವುದನ್ನು ಕೂಡ ಲೆಕ್ಕಿಸದೆ ಅಹೋರಾತ್ರಿ ಪ್ರತಿಭಟನೆಯ ಮೂಲಕ 7ನೆಯ ದಿನಕ್ಕೂ ಕೂಡ ಕಾಲಿಟ್ಟಿದ್ದಾರೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ಇವರಿಗೆ ಸಾಥ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ನಿನ್ನೆಯೇ ಪ್ರತಿಭಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಇವತ್ತು ಹುಟ್ಟುಹಬ್ಬದ ನಡುವೆಯೂ ಕೂಡ ರೈತರ ಪ್ರತಿಭಟನೆಯ ಜೊತೆಗೆ ಪಾಲ್ಗೊಂಡಿದ್ದಾರೆ. ಅನ್ನದಾತರ ಪರ ಹೋರಾಟಕ್ಕೆ ಸಾಥ್ ನೀಡಿದ್ದಾರೆ. ಇನ್ನು ಪ್ರತಿಭಟನಾ ಸ್ಥಳದಲ್ಲೇ ರೈತರು ವಿಜಯೇಂದ್ರಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೂಡ ಕೋರಿದ್ದಾರೆ. ಇನ್ನು ಪ್ರತಿಭಟನೆಯ ಸ್ಟೇಜ್ ಮೇಲೆ ರಾತ್ರಿ ವಿಜಯೇಂದ್ರ ಮಲಗಿ ರೈತರ ಜೊತೆಗೇನೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಧ್ಯರಾತ್ರಿ ವೇಳೆಗೆ ಅವರನ್ನ ಎಬ್ಬಿಸಿ ರೈತರು ಜನ್ಮದಿನದ ಶುಭಾಶಯವನ್ನು ಕೂಡ ತಿಳಿಸಿದ್ದಾರೆ. ಈ ರೀತಿ ಎಲ್ಲ ಆದ್ರೂ ಕೂಡ ಸರ್ಕಾರ ಏನಾದ್ರೂ ಹಾಗಾದ್ರೆ ಕ್ರಮ ತೆಗೆದುಕೊಳ್ಳುತ್ತಾ, ಏನಾದ್ರೂ ಇವರ ಬೇಡಿಕೆಗಳನ್ನ ಈಡೇರಿಸ್ತಾರಾ ಅನ್ನೋದಾಗಿ ಕಾದು ನೋಡ್ಬೇಕಾಗತ್ತೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮಣಿದಿದೆ. ಪ್ರತಿಭಟನಾ ಸ್ಥಳಕ್ಕೆ ಎಚ್.ಕೆ. ಪಾಟೀಲ್ ಭೇಟಿಗೆ ಸಮ್ಮತಿ ನೀಡಿದ್ದಾರೆ. ಸಿಎಂ ನಿರ್ದೇಶನದ ಮೇರೆಗೆ ಇವತ್ತು ಬೆಳಗಾವಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಗುರ್ಲಾಪುರ ಕ್ರಾಸ್ಗೆ ಎಚ್.ಕೆ.ಪಿ. ಭೇಟಿಯನ್ನು ಕೊಡ್ತಾರೆ. ಸಚಿವರು ಭೇಟಿಯಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಮತ್ತಷ್ಟು ರೈತರು ಜಮಾವಣೆ ಆಗುವಂತ ಸಾಧ್ಯತೆಗಳೆಲ್ಲವೂ ಕೂಡ ಇದೆ. ಸರ್ಕಾರದ ಸಂದೇಶವನ್ನ ಹೊತ್ತು ಪ್ರತಿಭಟನಾ ಸ್ಥಳಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಆಗಮಿಸ್ತಾ ಇದ್ದಾರೋ ಗೊತ್ತಿಲ್ಲ. ಸರ್ಕಾರದ ಪ್ರತಿನಿಧಿಯ ಆಗಮನದ ಹಿನ್ನೆಲೆಯಲ್ಲಿ ಒಟ್ಟಾರೆ ಮತ್ತಷ್ಟು ರೈತರು ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಸರ್ಕಾರ ಏನಾದರೂ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ ಅಂತ ಹೇಳಿ ಕಾದು ನೋಡಬೇಕಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾತನಾಡ್ತಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಾಳಪ್ಪ, 7ನೆಯ ದಿನಕ್ಕೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ಕಾಲಿಟ್ಟಿದೆ. ಒಂದು ಕಡೆ ರೈತರ ಪರವಾಗಿ ರೈತರಿಗೆ ಸಾಥ್ ನೀಡುವಂತ ಕೆಲಸವನ್ನ ಬಿವೈ ವಿಜಯೇಂದ್ರ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಏನಾದರೂ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮಣಿಯುವಂತ ಸಾಧ್ಯತೆ ಇದೆಯಾ? ಸದ್ಯಕ್ಕೆ ಏನಿದೆ ಮಾಹಿತಿ? ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರ ಬಳಿ ಈಗ 7ನೇ ದಿನಕ್ಕೆ ಒಂದು ಪ್ರತಿಭಟನೆ ಕಾಲಿಟ್ಟಿದೆ. ಪ್ರತಿಭಟನಾ ಸ್ಥಳಕ್ಕೆ ರಾಜ್ಯದ ಅಧ್ಯಕ್ಷರಾದಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಭಾಗಿಯಾಗಿದ್ದಾರೆ. ಅವರು ಕೂಡ ಅಹೋರಾತ್ರಿ ಪ್ರತಿಭಟನೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ಅವರಿವರೇನದೇ ಕಾಂಗ್ರೆಸ್ ಮುಖಂಡರು ಕೂಡ ಹೋರಾಟದಲ್ಲಿ ಪಾಲ್ಗೊಂಡಿದ್ರು, ಮತ್ತೆ ಬಿಜೆಪಿ ಹೋರಾಟಗಾರರು ಪಾಲ್ಗೊಂಡಿದ್ರು. ಎಲ್ಲರೂ ಪಾಲ್ಗೊಂಡು ಒಂದು ಹೋರಾಟವನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸ್ವಾಮೀಜಿಗಳು ಇದಕ್ಕೆ ಸಾಥ್ ಕೂಡ ನೀಡ್ತಾ ಇದ್ದಾರೆ. ರೈತರಿಗೆ ವೈಜ್ಞಾನಿಕವಾದ ಬೆಲೆ ಸಿಗಬೇಕು, ಒಳ್ಳೆಯ ಒಂದು ನಿಗದಿತ ಬೆಲೆಯನ್ನು ಕೊಡ್ಬೇಕಂತ ಈಗಾಗಲೇ ಒಂದು ಪ್ರತಿಭಟನೆಗೆ ಮಾಡಿದ್ದು. ಒಂದು ಸಿಎಂ ಸಿದ್ದರಾಮಯ್ಯನವರು ಒಂದು ಎಚ್.ಕೆ. ಪಾಟೀಲ್ ಅವ್ರಿಗೆ ನಿಯೋಜನೆ ಅಂತ ಒಂದು ಎಚ್.ಕೆ. ಪಾಟೀಲ್ ಅವರು ಬೆಳಗಾವಿ ಕಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಬೆಳಗಾವಿ ಏರ್ಪೋರ್ಟ್ ಮೂಲಕ ಇಲ್ಲಿ ಗುರ್ಲಾಪುರ ಕ್ಲಾಸ್ಗೆ ಬರುವಂತ ಕೆಲಸ ಮಾಡ್ತಾರೆ. ಹೀಗಾಗಿ ರಾಜ್ಯ ಸರ್ಕಾರ ತೀರ್ಮಾನಗಳು ತೆಗೆದುಕೊಳ್ತಾವ ಅಥವಾ ಇದ ಬೆಲೆಯನ್ನು ನಿಗದಿತವಾಗಿ ಕೊಡ್ತಾರ ಅನ್ನೋದು ಸಾಕಷ್ಟು ಕುತೂಹಲಗಳಿಗೆ ಕಾಡ್ತಾ ಇದೆ. 7ನೇ ದಿನಕ್ಕೆ ಸುಮಾರು ಲಕ್ಷ ಜನ ಪ್ರತಿಭಟನಾಕಾರರು ಒಂದು ಕ್ರಾಸಿಗೆ ಒಂದು ಪ್ರತಿಭಟನೆ ಆಗಿದ್ರು. ಆ ಪ್ರತಿಭಟನೆಯಲ್ಲಿ ಸಾಕಷ್ಟು ಈಗಾಗಲೇ ವಿಷಾಣು ಕುಡಿದು ಒಬ್ಬ ವ್ಯಕ್ತಿ ವಿಷಾಣು ಕುಡಿದು ಆಸ್ಪತ್ರೆಗೆ ಕೂಡ ದಾಖಲಾಗಿದ್ದ. ಇಂಥ ನಿಟ್ಟಿನಲ್ಲಿ ರೈತರಿಗೆ ವೈಜ್ಞಾನಿಕವಾದ ಬೆಲೆ ಕಬ್ಬು ಖರೀದಿ ನಿಯಂತ್ರಣ ಮಂಡಳಿ ಜಾರಿಗೆ ಬರಬೇಕು, ಒಂದು ವೈಜ್ಞಾನಿಕವಾದ ಬೆಲೆ ಕೊಡ್ಬೇಕಂತ ಹೇಳಿ ಪ್ರತಿಭಟನೆಗಳು ಪಟ್ಟ ನಡೆದಿದ್ದಾರೆ. ಆ ಪ್ರತಿಭಟನೆಗೆ ಈಗ ಮಣಿದು ರಾಜ್ಯ ಸರ್ಕಾರ ನಿಯೋಜನೆಯಂತೆ ಸಿಎಂ ಅವರ ಮಾತಿನಂತೆ ಎಚ್.ಕೆ. ಪಾಟೀಲ್ ಅವರು ಬೆಳಗಾವಿಗೆ ಬಂದು ಈ ಕಬ್ಬು ಬೆಳೆಗಾರ ಹೋರಾಟಕ್ಕೆ ಭಾಗಿಯಾಗ್ತಾರೆ. ಅವರ ಬೆಲೆಗೆ ಸ್ಪಂದನೆ ಮಾಡ್ತಾರೆ, ಬೆಲೆ ಕೊಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವಾಗಿ ರೈತರು ಕಾದು ಕೂತಿದ್ದಾರೆ. ರೈತರ ಜನಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡುವ ಸಾಧ್ಯತೆ ಇದೆ. ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕಾರಿಯಾಗಿದೆ. ಓಕೆ, ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.